ನಮಸ್ತೆ. ನನ್ನ ಹೆಸರು ರವಿತೇಜ ಅಂತ, ಚಿತ್ರದುರ್ಗ ಜಿಲ್ಲೆ ಕೂನ್ಬೇವು ಗ್ರಾಮದವನು. 2018ರಿಂದ ನಾನು ಕೃಷಿ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡ್ತೇನೆ. ಅದಕ್ಕಿಂತ ಹಿಂದೆ ನಾನು ಬೆಂಗಳೂರಲ್ಲಿ ಸುಮಾರು 10ರಿಂದ 12 ವರ್ಷ ಡಿಪ್ಲೊಮಾ ಮೆಕ್ಯಾನಿಕಲ್ ಮುಗಿದ ತಕ್ಷಣ TVSನ ಒಂದು ಸಪ್ಲೈಯರ್ ಕಂಪ್ನಿ ಗ್ಯಾಬ್ರಿಲ್ ಅಂತ ಅಲ್ಲಿ ಕೆಲಸ ಮಾಡಿ ಒಂದು 3 ವರ್ಷ. ಅದನ್ನು ಬಿಟ್ಟು ಮತ್ತು ಸೌಂಡ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ ಇರುತ್ತೆ, ಅದನ್ನು ಮಾಡಿ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಿ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಸ್ವಂತ ಬಿಸ್ನೆಸ್ಗೆ ಎಂಟ್ರಿ ಆಗಿ ಇವೆಂಟ್ ಮ್ಯಾನೇಜ್ಮೆಂಟ್ 1-2 ವರ್ಷ, ಇವೆಂಟ್ ಪ್ರೊಡಕ್ಷನ್ 1-2 ವರ್ಷ, ಇವೆಂಟ್ ಆರ್ಗನೈಸಿಂಗ್ 1-2 ವರ್ಷ. ಸೊ ಅನುಭವನ ಪಡ್ಕೊಂಡಾದ್ಮೇಲೆ ಆ್ಯಸ್ ಯೂಸ್ವಲ್ ಲಾಕ್ಡೌನ್ ಕರೋನಾ ಅಂತ ಒಂದು ತೊಂದರೆಯಲ್ಲಿ ಹಳ್ಳಿಗೆ ವಾಪಸ್ ಬರಬೇಕಾಗತ್ತೆ. ಹಳ್ಳಿಯಲ್ಲಿ ವಾಪಸ್ ಬಂದಾಗ ನಮ್ಮ ಮಾವನವರ ಹೊಲಕ್ಕೆ ನಾನು ಇರ್ತೇನೆ. ಆದರೆ ಅದಕ್ಕಿಂತ ಹಿಂದೆ ಕೂನ್ಬೇವು, ಅಪ್ಪ ಅಮ್ಮ ಎಲ್ಲ ಸ್ವಂತ ಅದೇ ಊರು, 22 ಕಿಲೋಮೀಟ್ರ್ ಆಗುತ್ತೆ. ಹಾಂ ಸರ್. ಅಲ್ಲಿ ತನಕ ನನಗೆ ನಾವು ಹುಟ್ಟಿನಿಂದ ಅಜ್ಜಿ ಮನೆಯಲ್ಲಿ ಹಸುಗಳನ್ನ ಸಾಕೋದು, ಹೊಲಕ್ಕೆ ಹೋಗೋದು ಇದೆಲ್ಲ ಇತ್ತು. ಅಂದರೆ ಕೃಷಿನ ನೋಡಿದ ಅನುಭವ ಇತ್ತು. ಕೃಷಿನ ಮಾಡಿದ ಅನುಭವ ಮತ್ತು ಎವ್ರಿ ನಿಮಿಷ ರೈತ ಏನು ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತಾಗಿದ್ದು 2018ರಿಂದ. ಆ 18ರಿಂದ ನಾನು ಕೃಷಿ ಮಾಡ್ಬೇಕಾದ್ರೆ ಶುರು ಮಾಡಿದಾಗ ಸುತ್ತಲೂ ನೋಡಿನೇ ಕಲಿಬೇಕು. ಎಲ್ಲರೂ ಟ್ಯಾಕ್ಟ್ರಿಯಲ್ಲಿ ಪ್ಲೋ ಓಡಿಸ್ತಾ ಇದ್ರು, ನಾವು ಪ್ಲೋ ಹೊಡೆಯೋದು ಶುರು ಮಾಡಿದ್ವಿ. ನಂತರ ಒಂದು ಕೇಂದ್ರ ಇರುತ್ತೆ, ರೈತ ಸಂಪರ್ಕ ಕೇಂದ್ರ ಅಂತ, ಅಲ್ಲಿ ಬೀಜ ಗೊಬ್ಬರ ಕೊಡ್ತಾರೆ, ಮತ್ತು ಅಂಗಡಿಗಳಲ್ಲಿ ಬೀಜ ಗೊಬ್ಬರ ಕೊಡ್ತಾರೆ. ಅಂದಾಗ ನನಗೊಂದು ತಕ್ಷಣ ಒಂದು ಪ್ರಶ್ನೆ ಬರೆದಿತ್ತು, ನಮ್ಮ ಅಜ್ಜಿ ಎಂದೂ ಬೀಜ ಗೊಬ್ಬರ ತಂದಿದ್ದು ನೋಡೇ ಇಲ್ವಲ್ಲ, ಒಂದಿನ ಟೌನ್ ಹೋಗಿರಲ್ಲ ಬೀಜ ಗೊಬ್ಬರಕ್ಕೆ, ಇಲ್ಲಿ ಯಾಕೆ ಹಿಂಗೆ ಕರ್ತಾರೆ? ಸ್ವಲ್ಪ ಪ್ರಶ್ನೆಗಳು ಬಂದ್ರೂ ಪ್ರೊಸೆಸ್ ಸೀಸನ್ ವೈಸ್ ಮೂವ್ ಆಗಬೇಕಾಗಿತ್ತು, ನಾವು ಮುಂದುವರಿತಾ ಇದ್ವಿ. ಆಗ ಕೆಲವು ತರಬೇತಿಗಳ ವಿಚಾರ ಕಿವಿ ಬೀಳ್ತಾ ಇತ್ತು. ಅದರಲ್ಲಿ ಕೆಲವು ಕಂಪ್ನಿಗಳು, ರಾಸಾಯನಿಕ ಕಂಪ್ನಿಗಳ ತರಬೇತಿಗಳಿಗೆ ನಾನು ಹೋಗಬೇಕಾಗುತ್ತೆ. ಫಸ್ಟ್ ಒಂದು ವರ್ಷ ಕೆಮಿಕಲ್ ಮಾಡ್ತೇನೆ, ರಾಸಾಯನಿಕ ಮಾಡ್ತೇನೆ. ಏನು DAP, ಯೂರಿಯಾ ಮತ್ತೆ ಟ್ಯಾಕ್ಟ್ರಿ ಬಳಕೆ ಮಾಡಿ ಪೂರ್ವ ಸಿದ್ಧತೆ ಇವೆಲ್ಲ ಏನಿರುತ್ತೋ ಆಸ್ ಯೂಸಲ್ ಎಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡ್ತೇನೆ. ಆದರೆ ಎಲ್ಲೋ ಒಂದು ಪ್ರಶ್ನೆ ಇತ್ತು, ಏನೋ ತಪ್ಪು ಮಾಡ್ತಾ ಇದೀವಿ ನಾವು, ಇದೆಲ್ಲ ಈ ರಾಸಾಯನಿಕವನ್ನು ನಾವು ಹಾಕ್ಬೇಕಾದ್ರೆ ಕೈ ಗ್ಲೌಸ್ ಹಾಕ್ತಿದ್ದೀವಿ, ಮಾಸ್ಕ್ ಹಾಕ್ಬೇಕಂತ ಒಂದು ಕೆಮಿಕಲ್ ಮೇಲೆ ಬರೆದಾಗ ಮತ್ತೆ ಇದು ನನ್ನ ಆರೋಗ್ಯಕ್ಕೆ ಹೆಂಗೆ ಒಳ್ಳೆಯದು, ಇಷ್ಟು ಜನ ಹೆಂಗೆ ಫಾಲೋ ಅಪ್ ಮಾಡ್ತಾರೆ ಅಂದಾಗ ನಮ್ಮೂರಲ್ಲಿ ಒಂದು 3-4 ಜನ ಸಾವಯವ ಕೃಷಿಯಲ್ಲಿ ದೊಡ್ಡ ಸಾಧನೆ ಮಾಡಿದ್ರು. ಅವರು ಹೊಲಕ್ಕೆ ಹೋದಾಗ ಗೊತ್ತಾಯ್ತು, ಇಲ್ಲ ಬೇರೆ ಏನೋ ನಡೀತಾ ಇದೆ ಇದು. ಯಾಕಂದ್ರೆ ಹಳ್ಳಿಯಲ್ಲಿ 2-3 ಈಗ ಸಿಗಬಹುದು ಹುಡುಕಿದ್ರೆ, ಅವರು ಟ್ಯಾಕ್ಟ್ರಿ ಉಳುಮೆ ಮಾಡದಲ್ಲೇ ಬರೀ ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡಿ ಸೊಪ್ಪು ತರಕಾರಿಯನ್ನ ಬೆಳೆದು ಅವರ ಸಂಸಾರವನ್ನು ನಡೆಸಿದ್ದು ಅಲ್ಲೇ ದೊಡ್ಡ ಮಟ್ಟದ ಒಂದು ಅಂಶಗಳನ್ನ ಚಾನಲ್ಗಳಲ್ಲೂ ಬರುವಂತೆ ಅವರ ವಿಶೇಷವಾದಂತಹ ಸಂದರ್ಶನಗಳನ್ನ ನಾನು ಕೇಳ್ಪಟ್ಟಿದ್ದೆ. ಅವಾಗ ಗೊತ್ತಾಯ್ತು, ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೋದಾಗ ಯೂಟ್ಯೂಬಲ್ಲಿ ನಾವು ಚೆಕ್ ಮಾಡ್ಬೇಕಾದ್ರೆ ನಾರಾಯಣ ರೆಡ್ಡಿ ಅವರ ಹೆಸರುಗಳು, ಈಗ ತುಂಬಾ ಜನ ಹೆಸರುಗಳನ್ನ ನೋಡ್ತಾ ಇದ್ವಿ. ಅದರಲ್ಲಿ ಪದ್ಧತಿಗಳಿವೆ, ಕೃಷಿ ಪದ್ಧತಿಗಳಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಂತ ಹೋದಾಗ ಚಿತ್ರದುರ್ಗ ಅನ್ನೋದು ಕೃಷಿ ವ್ಯವಸಾಯ, ಒಣ ಬೇಸಾಯ ನಾವು ಮಾಡಬೇಕಾಗಿರೋದು. ನಾವು ಬೆಳೆಯಬೇಕಾದಂತ ಬೆಳೆಗಳೇ ಫೀಲ್ಡ್ ಕ್ರಾಪ್ಗಳು. ನಾವು ತೋಟಗಳನ್ನ ಮಾಡಬಾರ್ದು, ಇಲ್ಲಿನ ನೀರಿನ ಒಂದು ಅವೈಲಬಿಲಿಟಿಗೆ ನಾವು ಕ್ರಾಪ್ನ ಇದನ್ನೇ ರೂಪಿಸ್ಕೋಬೇಕಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದನ್ನ ಸ್ಟಡಿ ಮಾಡ್ಬೇಕಾದ್ರೆ ಈ ಕಡೆ ಪಶ್ಚಿಮ ಘಟ್ಟಗಳಲ್ಲಿ ನಡೆಯುತ್ತೆ, ಚಾನಲ್ ಏರಿಯಾಗಳಲ್ಲಿ ನಡೆಯುತ್ತೆ, ಗದ್ದೆಗಳಲ್ಲಿ ಏನು ಕೃಷಿ ಮಾಡ್ತಾರೆ, ಇದೆಲ್ಲ ವಿಧಗಳು ತಿಳಿತಾ ಹೋಗುತ್ತೆ. ಆಗ ತರಬೇತಿಗಳು ಹೋಗ್ತಾ 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 ಸುಮಾರು ಒಂದು 50ಕ್ಕೂ ಹೆಚ್ಚು ತರಬೇತಿಗಳು ರೆಡಿ ಆಗ್ಬಿಟ್ವಿ, ಸ್ಥಳೀಯವಾಗಿ ಮತ್ತು ಅಂತಾರಾಜ್ಯದಲ್ಲಿ. ಅದರಲ್ಲಿ ನಮಗೆ ನನ್ನ ಗೆಳೆಯ ಪರಿಚಯದಿಂದ ನನಗೆ ಪರ್ಮಾಕಲ್ಚರ್ ಅಂತ ಸಬ್ಜೆಕ್ಟ್ ಕಿವಿಗೆ ಬೀಳುತ್ತೆ. ಪರ್ಮಾಕಲ್ಚರ್ ಅಂತೇಳಿ, ಪರ್ಮಾಕಲ್ಚರ್ ಇನ್ನು ಎಷ್ಟಿದೆ ಇದರಲ್ಲಿ ಅಂದಾಗ ಅವರು ಹೇಳ್ತಾರೆ ಬಯೋಡೈನಮಿಕ್ ಪರ್ಮಾಕಲ್ಚರ್, ಕನ್ನಡದಲ್ಲಿ ಶಾಶ್ವತ ಕೃಷಿ ಅಂತ. ನೈಸರ್ಗಿಕ ಕೃಷಿಯ ಒಂದು ವ್ಯವಸ್ಥೆಯನ್ನ ವಿವಿಧ ಹಂತಗಳಲ್ಲಿ ಒಂದು ಡಿಸೈನ್ ಮಾಡಿರ್ತಕ್ಕಂಥದ್ದು, ಅದನ್ನೇ ಶಾಶ್ವತ ಕೃಷಿ ಅಂತ ಕರೀತಾರೆ, ಪರ್ಮಾಕಲ್ಚರ್ ಅಂತ. ಇದನ್ನ ಬಿಲ್ ಮಾಲಿಸ್ ಅನ್ನೋ ವ್ಯಕ್ತಿ ಇದಕ್ಕೆ ಥಿಯರಿಯನ್ನು ಬರೀತಾನೆ. ಬಿಲ್ ಮಾಲಿಸ್ ಅಂತ ಡೇವಿಡ್ ಅನ್ನೋ ಒಂದು ವ್ಯಕ್ತಿ. ಸೊ ಆ 2 ವ್ಯಕ್ತಿಗಳು ಭಾರತದ ಎಲ್ಲಾ ಕಡೆಗೂ ಹೋಗ್ತಾರೆ, ಕರ್ನಾಟಕದಲ್ಲೂ ಇರ್ತಾರೆ, ಭಾರತದಲ್ಲಿ ಸುಮಾರು ವರ್ಷಗಳಿರ್ತಾರೆ. ಅವರು ಭಾರತದ ಎಲ್ಲ ಕೃಷಿ ಪದ್ಧತಿಗಳು ನೋಡ್ತಾರೆ. ಆದ್ರೆ ಆ ಪದ್ಧತಿಗಳನ್ನ ಯಾಕೆ ಮಾಡ್ತಾರೆ ಅಂತ ಕೇಳಿದಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರ್ತಿರೋದಿಲ್ಲ. ಅನಕ್ಷರತೆ ಒಂದು ಕಾರಣದ ಜೊತೆಗೆ ಅದನ್ನ ಅವನ ಭಾಷೆಯಲ್ಲಿ ಅವನು ಅರ್ಥ ಮಾಡ್ಕೊಂಡು ಡಾಕ್ಯುಮೆಂಟ್ ಮಾಡ್ತಾನೆ. ನಮ್ಮ ಏರಿಯಾದಲ್ಲಿ ಡಾಕ್ಯುಮೆಂಟ್ ಮಾಡಿಲ್ಲ ಅನ್ನೋದನ್ನ ಬಿಟ್ರೆ ನಾವೇನು ಇವರಿಂದ ಕಲಿಬೇಕಂತ ನನ್ನ ಪ್ರಕಾರ ವಾದ ಇಲ್ಲ. ಸೊ ಅವನು ಪರ್ಮಾಕಲ್ಚರ್ ಒಂದು ಥಿಯರಿಗೆ ಸುಮಾರು 1000 ಪುಟಗಳ ಥಿಯರಿನ ಬರೀತಾನೆ. ಅದರಲ್ಲಿ ನಿಮಗೆ ಉದಾಹರಣೆಗೆ ಲ್ಯಾಂಡ್ ಪ್ರಿಪರೇಷನ್ ಬಗ್ಗೆ 1000 ಪುಟಗಳಷ್ಟು ಅವನು ಅಧ್ಯಯನ ಮಾಡಿ ಬರೀತಾನೆ. ಏನಕ್ಕೆ ಇದು ಮಾಡ್ತೀವಿ, ಈಗ ನಮ್ಮನ್ನು ಇಂಟರ್ ಕಲ್ಟಿವೇಷನ್ ಯಾಕೆ ಮಾಡ್ತೀವಿ, ಫ್ಲೋ ಯಾಕೆ ಹೊಡಿತೀವಿ, ಇವೆಲ್ಲ ಕೇಳ್ತಾ ಹೋದಾಗ ಸೈಂಟಿಫಿಕಲ್ ರೀಸನ್ ತಿಳಿತಾ ಹೋಗುತ್ತೆ. ಇಲ್ಲಾಂದ್ರೆ ನಾವು ಅದ್ರ ಬಗ್ಗೆ ಓದಬೇಕು, ಕೋರ್ಸ್ ಅನ್ನ ಮಾಡಬೇಕು. ಯಾವುದೇ ಫಾರ್ಮರ್ಸ್ ನೋಡ್ತಾ ಹೋದ್ರು ಅವರು ಯಾರೋ ಎಜುಕೇಶನ್ ತಗೊಂಡ್ಬಿಟ್ಟು ಅಥವಾ BSc ಅಗ್ರಿಕಲ್ಚರ್, MS ಅಗ್ರಿಕಲ್ಚರ್ ಏನೋ ಓದ್ ಬಂದಿರಲ್ಲ. ಬಟ್ ಆ ಒಂದು ನಾಲೆಡ್ಜಿಗೆ ಪ್ರಾಕ್ಟಿಕಲ್ ಆಗಿ ಇವರು ಸಮಾನವಾಗಿ ಕೆಲಸ ಮಾಡೋದನ್ನ ನಾವು ಕಾಣಬಹುದು ಕೃಷಿಕರಲ್ಲಿ. ಆ ಪರ್ಮಾಕಲ್ಚರ್ ಸಬ್ಜೆಕ್ಟ್ ನಾನು ತರಬೇತಿನ ಇಲ್ಲಿ ಒಂದು ಜಹರಾಬಾದ್ ಅಂತ ಜಾಗದಲ್ಲಿ ಅರಣ್ಯ ಪರ್ಮಾಕಲ್ಚರ್ ಅಕಾಡೆಮಿ
ತೆಲಂಗಾಣ. ಅಲ್ಲಿ ನಾನು 13 ದಿನಗಳ ತರಬೇತಿಗೆ ಹೋಗ್ತೇನೆ. ಆ ತರಬೇತಿಗೆ ಹೋದಾಗ ನನಗೆ ಯಾವುದೇ ತರಬೇತಿಗೆ ಹೋದಾಗ ಅಲ್ಲಿನ ವ್ಯವಸ್ಥೆ ನೋಡೋದು ತುಂಬಾ ಇಂಟ್ರೆಸ್ಟ್. ಎಲ್ಲ ಒಂದು ನನ್ನ ಜೀವನದಲ್ಲಿ ಆಗೋ ಒಂದು ಪ್ರತಿಯೊಂದು ಚಟುವಟಿಕೆನೂ ನಾನು ಪ್ರಶ್ನೆ ಹಾಕೊಂಡಿರ್ತೇನೆ. ಈ ಜಾಗ ಯಾವುದು, ಇದನ್ನ ಟೀಚ್ ಮಾಡ್ತಾರೆ, ಇದಕ್ಕೆ ಎಷ್ಟೊಂದು ಫೀಸು ಎಲ್ಲ ಕೇಳ್ತಾ ಹೋದಾಗ ನನಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಕೆಲವು ಅಂಶಗಳು. ಅಲ್ಲಿರ್ತಕ್ಕಂಥ ವಿಸಿಟರ್ಸ್ ಯಾರು, ನಾವು ನಮ್ಮ ತರಬೇತಿಗೆ ಹೋದ್ರೆ ನಾವು 98ನೇ ಬ್ಯಾಚು, 98ನೇ ಬ್ಯಾಚಲ್ಲಿ 24 ಜನ ಇದ್ವಿ. 24 ಜನರಲ್ಲಿ ಲ್ಯಾಂಡ್ ಇದ್ದು 3 ಜನ. ಅದು ನನಗೆ ಶಾಕಿಂಗ್ ಪಾಯಿಂಟ್ ಆಯಿತು. ಲ್ಯಾಂಡ್ ಇದ್ದವರೇ ಕೃಷಿ ತರಬೇತಿಗೆ ಬರಬೇಕು, ಲ್ಯಾಂಡ್ ಇದ್ದವರೇ ಯಾಕೆ ಬರ್ತಾರೆ, ಇವೆಲ್ಲ ಕೇಳ್ತಾ ಹೋದಾಗ ಅವ್ರಿಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ನಾವು ಕೃಷಿ ಯಾಕೆ ಬರಬೇಕು, ಇವಾಗ ಏನು ತಯಾರಿ ಪಡ್ಕೋಬೇಕು ಅಂತ ಅವರು ತರಬೇತಿಗೆ ಬರ್ತಾರೆ. ಲ್ಯಾಂಡ್ ತಗೊಳೋಕ್ಕಿಂತ ಮುಂಚೆನೇ ಬರ್ತಿದ್ದಾರೆ, ತಿಳ್ಕೋಬೇಕಲ್ವಾ ಅಂತ. ಆ ಪರ್ಮಾಕಲ್ಚರ್ ಸಬ್ಜೆಕ್ಟ್ ಅಲ್ಲಿ ನಮಗೆ ಪ್ರತಿದಿನ ಥಿಯರಿ ಒಂದು 3 to 4 ಅವರ್ಸ್, ಪ್ರಾಕ್ಟಿಕಲ್ ಸಂಜೆ ಇರ್ತಾ ಇತ್ತು. ಕೊನೆ 3 ದಿನ ಫುಲ್ ಪ್ರಾಕ್ಟಿಕಲ್ ಕೊಡ್ತಾ ಇದ್ರು. ಪರ್ಮಾಕಲ್ಚರ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಮತ್ತು ಬೇರೆ ಯಾವುದೇ ಕೃಷಿ ಪದ್ಧತಿಗಳು, ತುಂಬಾ ಕೃಷಿ ಪದ್ಧತಿಗಳಿದೆ. ಸೊ ಪರ್ಮಾಕಲ್ಚರ್ ಅನ್ನೋದು ಒಂದು ಡಿಸೈನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಪರ್ಮಾಕಲ್ಚರ್ ಡಿಸೈನ್ ಕೋರ್ಸ್ ಅಂತ ನಾವು ತಗೊಂಡಿದ್ದು. ಸೊ ಕೃಷಿ ಭೂಮಿಯ ವಿನ್ಯಾಸ ಮತ್ತು ಆ ಪರ್ಮಾಕಲ್ಚರ್ ಅನ್ನೋ ಪದ ಕೇವಲ ಕೃಷಿಗಷ್ಟೇ ಸಂಬಂಧಿಸಿದಾಗ ಪರ್ಮಾಕಲ್ಚರಿಸ್ಟ್ ಅಂತಾನೆ ಆ ವ್ಯಕ್ತಿನ ಕರೀತಾರೆ. ಅದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಪರಿಸರಕ್ಕೆ ಪೂರಕವಾಗಿ ಜೀವನ ನಡೆಸಿದರೆ ಪರ್ಮಾಕಲ್ಚರಿಸ್ಟ್ ಅಂತ ಸರ್. ಅಂದ್ರೆ ಅವನು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ದುರ್ಬಳಕೆ ಮಾಡೋದ್ರಿಂದ ಹಿಡಿದು ಜಲ ಮಾಲಿನ್ಯ ಆಗಲಿ, ಪ್ರಕೃತಿ ಮಾಲಿನ್ಯ, ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನಂತರ ಅವನ ಜೀವನದಲ್ಲಿ ಪ್ರತಿದಿನ ಚಟುವಟಿಕೆಗಳಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗದಂತೆ ಬದುಕುವಂಥದ್ದು, ಕಣ್ಣಿಗೆ ಕಾಣುವ ಕಣ್ಣಿಗೆ ಕಾಣದಂತ ಸೂಕ್ಷ್ಮ ಜೀವಾಣುಗಳು ಯಾವುದೇ ರೀತಿಯಲ್ಲಿ ಎಂಟು ಪೂರಕವಾಗಿ ಅಷ್ಟು ಅಂಶಗಳನ್ನ ಒಳಪಡಿಸಿ ಜೀವನ ಮಾಡಬೇಕು. ಅದರಲ್ಲಿ ಅವರು ಕೃಷಿಗೆ ತೆರೆ ಬರೀಬೇಕಾದ್ರೆ ಕೃಷಿ ಭೂಮಿ ವಿನ್ಯಾಸವನ್ನು ಯಾವ ರೀತಿ ಮಾಡಬೇಕು. ಈಗಿನ ಒಂದು ವ್ಯವಸ್ಥೆಯಲ್ಲಿ ನಾವು ಭೂಮಿ ತಗೊಂಡಾಗ ನಾವು ಜನರಲ್ ನಾವು ಫಸ್ಟ್ ಪ್ರಿಫರೆನ್ಸ್ ಮಾಡೋದು ಮಣ್ಣು, ನೀರು, ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಹೋಗ್ತೀವಿ. ಸೊ ವ್ಯವಸ್ಥೆಗಳನ್ನ ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂತ ಯಾರು ತೇರಿ ಬರಲಿಲ್ಲ. ಸೊ ಇವರು ಏನ್ ಮಾಡ್ತಾರೆ, ಕೃಷಿ ಭೂಮಿನ ಝೋನ್ಗಳಾಗಿ ಡಿವೈಡ್ ಮಾಡ್ತಾರೆ, 5 ಝೋನ್ಗಳಾಗಿ ಡಿವೈಡ್ ಮಾಡ್ತಾರೆ. ಸೊ ಕೃಷಿ ಭೂಮಿಯಲ್ಲಿ ಇವ್ರ ಪ್ರಕಾರ ವಾದ ಏನು ಅಂದ್ರೆ ಕೃಷಿ ಭೂಮಿ ವಾಸ ಇರಬೇಕು ಕೃಷಿಕಾರನು. ಯಾವುದೇ ಬೇರೆ ಉದ್ಯೋಗಗಳಲ್ಲಿ, ಬಿಸಿನೆಸ್ಗಳಲ್ಲಿ ನಾವು ಅಲ್ಲೇ ವಾಸ ಮಾಡಿ ಏನು ಬಿಸಿನೆಸ್ ನ ಕಟ್ಕೊಳ್ಳೋದು ಎಷ್ಟು ಎಫೆಕ್ಟ್ಫುಲ್ ಆಗಿರುತ್ತೋ, ಕೃಷಿ ಭೂಮಿಯಲ್ಲಿ ರೈತ ವಾಸ ಮಾಡಿ ಅವನು ಕೃಷಿಯನ್ನು ನಡೆಸಬೇಕು, ಅವನ ಎಫಿಷಿಯನ್ಸಿನ ತುಂಬಾ ಬಳಕೆ ಮಾಡಬೇಕು. ಆ ಪರ್ಮಾಕಲ್ಚರ್ ಸಬ್ಜೆಕ್ಟ್ ಇದೇ ಥಿಯರಿಯನ್ನ 20 ವರ್ಷ ಮುಂಚೆ ಹೇಳಿದ ರೀತಿ ಬೇರೆ, ಈಗ ನಮಗೆ ಹೇಳ್ಕೊಟ್ಟಿರೋ ರೀತಿ ಬೇರೆ, ಮಾಡಿಫಿಕೇಶನ್ ಮಾಡ್ತಾರೆ. ಯಾಕಂದ್ರೆ 2020 ನಿಮಗೆ ಕೂಲಿ ಸಿಗಲ್ಲ. ಹೊರದೇಶದಾಗಿ ಫಾರಿನ್ ಎಕಾನಮಿಸಮ್ ತರಲಿಕ್ಕೆ ನಮ್ಮದು ಲಾರ್ಜ್ ಸ್ಕೇಲ್ ಲ್ಯಾಂಡ್ಗಳಿಲ್ಲ, ನಮ್ಮದು ಚಿಕ್ಕ ಲ್ಯಾಂಡ್ಗಳಿದೆ. ಇಲ್ಲಿನ ವ್ಯವಸ್ಥೆಯನ್ನು ನಾವು ಯಾವ ರೀತಿ ರೂಪಿಸಬೇಕು, ಅದರಲ್ಲಿ ಝೋನ್ಗಳನ್ನ ಹೆಂಗೆ ಡಿವೈಡ್ ಮಾಡಬೇಕು, ಝೋನ್ಗಳನ್ನ ಡಿವೈಡ್ ಮಾಡೋದು ಎಫಿಷಿಯನ್ಸಿನ, ಮಾನವ ಸಂಪನ್ಮೂಲದ ಬಳಕೆ ಎಫಿಷಿಯನ್ಸಿನ ಮುಖ್ಯವಾಗಿ ಇಟ್ಕೊಂಡು ಅವನು ಝೋನ್ಗಳನ್ನ ಮಾಡ್ತಾನೆ ಮತ್ತು ನಿರಂತರ ಆದಾಯಕ್ಕಾಗಿ ಅವನು ಮಾಡ್ತಾನೆ. ಇದರಲ್ಲಿ ಅವನು ಯಾವುದನ್ನು ಸೆಗ್ರಿಗೇಟ್ ಮಾಡೋದಿಲ್ಲ, ಅವನ್ನೆಲ್ಲವನ್ನು ಕಂಬೈನ್ ಮಾಡ್ತಾನೆ. ಅವನು ಸೆಗ್ರಿಗೇಷನ್ ಮಾಡೋದ್ರಿಂದ ನಾವು ಎಕ್ಸಾಂಪಲ್ ಲೈಫ್ ಸ್ಟಾಕ್ ಇರಲೇಬೇಕು ನಮ್ಮ ಇದರಲ್ಲಿ. ಉದಾಹರಣೆಗೆ ಈ ಝೋನ್ಗಳಂತ ಏನು ಪದ ಬಳಕೆ ಮಾಡಿದ್ನೋ, ಝೋನ್ 0 ಅನ್ನುವಂಥದ್ದು ಮನೆ, ಝೋನ್ 0 ಅನ್ನುವಂಥದ್ದು ಕೃಷಿಕ, ಝೋನ್ 1 ಅನ್ನೋದು ಲೈಫ್ ಸ್ಟಾಕ್. ಅಂದ್ರೆ ನೀವು ಪ್ರತಿನಿತ್ಯ 3-4 ಬಾರಿ ಲೈಫ್ ಸ್ಟಾಕ್ ನೋಡ್ಕೊಂಡು ಬರಬೇಕು. ಲೈಫ್ ಸ್ಟಾಕ್ ಅಲ್ಲಿ ನಿಮಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇವೆಲ್ಲ ಬರುತ್ತೆ. ಅದರಾದ ನಂತರ ನಿಮಗೆ ಝೋನ್ 1 ಅಲ್ಲಿ ನಿಮಗೆ ತುಂಬಾ ಪ್ರಿಸಿಷನ್ ಆಗಿರ್ತಕ್ಕಂಥದ್ದು ಯಾವುದು, ನರ್ಸರಿ ಬರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಈ ಪ್ಲಾಂಟೇಶನ್, ಗ್ರಾಫ್ಟಿಂಗ್ ಯೂನಿಟ್ ಅವೆಲ್ಲ ಬರ್ಬೋದು. ಅದಾದ ನಂತರ ಝೋನ್ 2 ಅಲ್ಲಿ ನಿಮಗೆ ತರಕಾರಿಗಳನ್ನ ಹಾಕಬಹುದು. ಝೋನ್ 3 ಅಲ್ಲಿ ನೀವು ಫೀಲ್ಡ್ ಕ್ರಾಪ್ ನ ಮಾಡ್ಕೋಬಹುದು. ಝೋನ್ 4 ಅಲ್ಲಿ ನೀವು ಫ್ರೂಟ್ ಫಾರೆಸ್ಟ್ ಮಾಡಬಹುದು. ಝೋನ್ 5 ಅಲ್ಲಿ ಫಾರೆಸ್ಟ್ ಮಾಡಬೇಕು. ಫಾರೆಸ್ಟ್ ಅನ್ನ ಪ್ರತಿಯೊಬ್ಬ ಕೃಷಿಕನು ಒಂದು ಭಾಗವನ್ನ ಅರಣ್ಯ ಪ್ರಕೃತಿಗೋಸ್ಕರ ಮೀಸಲಿಡಬೇಕು. ಅಲ್ಲಿ ಇವನೇ ಬರಬಾರದು, ಅಷ್ಟು ಡಿಸ್ಟರ್ಬೆನ್ಸ್ ಮಾಡಬಾರದು. ಅಲ್ಲಿ ಪ್ರಾಣಿ ಪಕ್ಷಿಗಳ ವಾಸಸ್ಥಾನವಾಗಿರಬೇಕು. ಇವನು ಅದನ್ನ ಧ್ಯಾನಕ್ಕೆ ಬಳಕೆ ಮಾಡಬೇಕು. ನಂತರ ಅಲ್ಲಿರ್ತಕ್ಕಂಥ ಪ್ರತಿ ವರ್ಷದ ಕಸ ಏನ್ ಬಿಡುತ್ತಾ ಅದನ್ನ ತಂದು ಕಾಂಪೋಸ್ಟ್ ಮಾಡಬೇಕು. ಸೊ ಇಷ್ಟು ಜೊತೆಗೆ ಆ ಫೆನ್ಸಿಂಗ್ ಗೆ ತುಂಬಾ ಒತ್ತು ಕೊಡ್ತಾರೆ. ಯಾಕಂದ್ರೆ ತುಂಬಾ ಜನ ನೀವು ನೋಡ್ತೀರಾ, ಒಂದು 5 ಆಗಿ 5 ವರ್ಷದ ಎಫರ್ಟ್ ಒಂದು 5 ಗಂಟೆ ಸುಟ್ಟೋಗಿರುತ್ತೆ. ಸೊ ಫೆನ್ಸಿಂಗ್ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಬೌಂಡ್ರಿ ಕಟ್ಟಬೇಕು, ಆ ಫೆನ್ಸಿಂಗ್ ಅಲ್ಲಿ ನಮ್ಗೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ತಂತಿ ಫೆನ್ಸಿಂಗ್ ಇದೆ, ಸೋಲಾರ್ ಫೆನ್ಸಿಂಗ್ ಇದೆ ಮತ್ತು ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆ. ಸೊ ಇವೆಲ್ಲವೂ ಸ್ವಲ್ಪ ನಮ್ಮ ಪ್ರಕಾರ ಅಲೋ ಮಾಡಬಾರ್ದು ಅಂತ. ಲೈವ್ ಫೆನ್ಸಿಂಗ್ ಬೆಸ್ಟ್. ಅದು ನೀವು ಹಳೆಯ ರೈತರು ಕತ್ತಾಳಿ ಫೆನ್ಸಿಂಗ್ ಇರ್ತಾ ಇತ್ತು ಮತ್ತು ಮುಳ್ಳಿ ಅಂತಕ್ಕಂಥ ಮರಗಳನ್ನ ಹಾಕಂತ ಇದ್ರು.
ಅದರಲ್ಲಿ ಫೆನ್ಸಿಂಗ್ ಬೈ ಅರ್ನಿಂಗ್ ಅಂತ ಇದೆ. ಫೆನ್ಸಿಂಗ್ ಅಲ್ಲೂ ನಾವು ಗಳಿಕೆ ಮಾಡಬೇಕಂದಾಗ ಈಗ ಜಾಸ್ತಿ ನಾವು ಕವಳೆ ಗಿಡನ ಎಲ್ಲ ಕಡೆಗೂ ಹಾಕ್ಲಿಕ್ಕೆ ಹೇಳ್ತೀವಿ, ಹೆಗ್ಗವಳೆನ. ಯಾಕಂದ್ರೆ ಬೌಂಡ್ರಿಯಲ್ಲಿ ಬರುವಂತ ಪ್ರಾಣಿ ಪಕ್ಷಿಗಳು ಆ ಕವಳೆ ಹಣ್ಣನ್ನು ತಿಂದು ಹಾಗೆ ಮುಂದೆ ಹೋಗ್ಬೇಕಂತ. ಗಜ್ಜೆ ಹಾಕ್ತೇವೆ, ಮತ್ತೆ ಶಿಗೆಕಾಯಿ ಹಾಕ್ತೇವೆ. ಹೀಗೆ ಆ ಬೌಂಡ್ರಿನ ಕಟ್ಟೋದು, ಬೌಂಡ್ರಿಯಿಂದ ಒಂದು 10 feet ಫೈರ್ನ ದಾಟ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು, ದಾಟಬಾರದು ಅಂತೇಳಿ. ಈ ತರ ತುಂಬಾ ಅಂಶಗಳನ್ನ ಪರ್ಮಾಕಲ್ಚರ್ ತರಬೇತಿ ಒಳಗೊಂಡಿರುತ್ತೆ. ಈ ಪರ್ಮಾಕಲ್ಚರ್ ತರಬೇತಿಯಲ್ಲಿ ಪ್ಲಾಂಟೇಶನ್ ವಿಚಾರಕ್ಕೆ ಬಂದಾಗ ನಾವೇನೀಗ 5 ಝೋನ್ಗಳಲ್ಲಿ ನಾವು ಏನು ಮಾತಾಡಿದೀವೋ ಅದರಲ್ಲಿ ನಿರಂತರ ಆದಾಯ ಕೊಡುವಂತ ವ್ಯವಸ್ಥೆ ಅಲ್ಲೇ ಸೃಷ್ಟಿಯಾಗ್ಬಿಡುತ್ತೆ. ಲೈಫ್ ಸ್ಟಾಕ್ ಇಂದ ನಾವು ಪ್ರತಿನಿತ್ಯ ಹಾಲಿನ ಮಾಲಿನ್ಯ ಅಥವಾ ಬೆಣ್ಣೆ ತುಪ್ಪಗಳನ್ನ ಜೀವನ ಮಾಡಬಹುದು. ಸೊ ಝೋನ್ 2 ಅಲ್ಲಿ ಹೋಗ್ತಾನೆ ನಿಮ್ಮ ತರಕಾರಿಗಳು 1 ತಿಂಗಳು ಆದಾಯಕ್ಕೆ, ವಾರದ ಆದಾಯಕ್ಕೆ ವ್ಯವಸ್ಥೆ ಆಗುತ್ತೆ. ಫೀಲ್ಡ್ ಕ್ರಾಪ್ಗಳನ್ನ ನಾವು ಸೀಸನ್ ಪ್ರಕಾರ ಬೆಳಿಬಹುದು, ಹಣ್ಣುಗಳಿರ್ತಕ್ಕಂಥ ಸಮಯದ ಸೀಸನ್ ಪ್ರಕಾರ ಗಳಿಕೆ ಮಾಡಬಹುದು. ಸೊ ಈ ಪರ್ಮಾಕಲ್ಚರ್ ಅನ್ನೋ ವ್ಯಕ್ತಿ ಅಥವಾ ಪರ್ಮಾಕಲ್ಚರ್ ಏನು ವ್ಯಕ್ತಿ ಇರ್ತಾನೋ ಅವನು ಜಿಲ್ಲಾ ಮಟ್ಟದ ತನ್ನ ಗುಂಪನ್ನು ಸೃಷ್ಟಿ ಮಾಡ್ಕೋಬೇಕು. ಕಾರಣ ಏನು ಅಂದ್ರೆ ಈಗ ನೀವು ಕೇಳ್ತಾರೆ ಎಲ್ಲ ಕಡೆ ರೈತರು ಸಂತೆ ಮಾಡೋದನ್ನ ಕೇಳ್ತಿದ್ದಾರೆ. ಸೊ ಇದು ಸೋಷಿಯಲ್ ಪರ್ಮಾಕಲ್ಚರ್ ಮತ್ತೆ ಅರ್ಬನ್ ಪರ್ಮಾಕಲ್ಚರ್ ಒಂದು ಕಾನ್ಸೆಪ್ಟ್ ಇದೆ ಸರ್. ಕೃಷಿಕರಲ್ಲೇ ಇರ್ತಕ್ಕಂಥವ್ರು ಕೃಷಿ ಮಾಡಬಹುದು ಅಂತ ಅವರು ಅರ್ಬನ್ ಪರ್ಮಾಕಲ್ಚರ್ ಅಲ್ಲಿ ಟೆರೆಸ್ ಗಾರ್ಡನಿಂಗ್ ನ ಡಿಸೈನ್ ಮಾಡ್ಕೊಡ್ತಾರೆ. ಸೊ ಸೋಷಿಯಲ್ ಪರ್ಮಾಕಲ್ಚರ್ ಅಲ್ಲಿ ನಾವು ಇಲ್ಲಿ ತನಕ ಈ ಒಂದು 2025 ಇಸ್ವಿ ತನಕ ನಾವು ರೈತರಿಗೆ ತರಬೇತಿ ಕೊಡ್ತಿದ್ದೇವೆ ವಿನಃ ರಾಸಾಯನಿಕದ ಬಗ್ಗೆ. ಸಮಾಜದ ವ್ಯಕ್ತಿ ಅವನು ಹೆಂಗೆ ತನ್ನ ರೈತರನ್ನ ಇಟ್ಕೋಬೇಕು, ರೈತರನ್ನ ಹೆಂಗೆ ತನ್ನ ಕಡೆ ಸೆಳ್ಕೋಬೇಕು, ಅವನನ್ನ ನಾವು ಯಾವ ರೀತಿ ರಾಸಾಯನಿಕ ಮುಕ್ತವಾಗಿ ಅವನ್ನ ಕನ್ವರ್ಟ್ ಮಾಡಬೇಕು, ಅವನ್ನ ಪ್ರೋತ್ಸಾಹ ಮಾಡಬೇಕಂತ ನಾವು ಯಾರು ಹೇಳ್ತಾ ಇಲ್ಲ. ಸೋಷಿಯಲ್ ಪರ್ಮಾಕಲ್ಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಆ ಒಂದು ವಿಷಯಕ್ಕೆ ಒಳಪಡುತ್ತೆ. ಅದರಲ್ಲಿ ಉದಾಹರಣೆಗೆ ಬೆಂಗಳೂರು ಮತ್ತು ಹೈದರಾಬಾದ್ ನಂತ ನಗರಗಳಲ್ಲಿ ಜಿಲ್ಲಾವಾರು ಪರ್ಮಾಕಲ್ಚರಿಸ್ಟ್ಗಳು ಅವರು ಹೋಗಿ ಅಪಾರ್ಟ್ಮೆಂಟ್ ಗಳಲ್ಲಿ ಮಾತಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಅಪಾರ್ಟ್ಮೆಂಟ್ ಗಳಲ್ಲಿ ವಾಸ ಮಾಡೋದ್ರೆಲ್ಲ ತಿಂಗಳಿಗೆ 2 ರಿಂದ 3 ಲಕ್ಷ ಸಂಬಳ ಬರುವಂತರ್ತಾರೆ. ಅವರ ಪ್ರತಿ ತಿಂಗಳ ಒಂದು ಖರ್ಚು ಗ್ರೋಸರಿ, ಮೊಟ್ಟೆ, ಮಾಂಸ, ಹಾಲು, ತರಕಾರಿ, ಹಣ್ಣು ಇದಕ್ಕೆ 30-40 ಸಾವಿರ ಎಕ್ಸ್ಪೆನ್ಸ್ ಮಾಡ್ತಾರೆ ಒಂದು ಕುಟುಂಬ ಮಿನಿಮಮ್. ಅದು ಅಂದ್ರೆ ಗಂಡ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಇದ್ರೆ ಇಷ್ಟಕ್ಕೆ. ಸೊ ಆ ಒಂದು ಜಾಗಕ್ಕೆ ಹೋದಾಗ ಇವರು ಪರ್ಮಾಕಲ್ಚರಿಸ್ಟ್ಗಳು ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನೀವು ಎಲ್ಲಿ ತರ್ತಾರೆ ಅಂತ ಕೇಳಿದಾಗ ಎಲ್ಲೋ ತರ್ತಾರೆ, ಬಿಗ್ ಬಾಸ್ಕೆಟ್ ಅಥವಾ ಯಾವುದೇ ಬೇರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ತಗೊಂಡ್ಬರ್ತಾರೆ. ಆ ಒಂದು ವ್ಯವಸ್ಥೆ ತಗೊಂಡ್ರೆ ಏನ್ ಬೆಳೆದ್ರು ಗೊತ್ತಿರಲ್ಲ. ಅವ್ರಿಗೆ ಕೇಳಿದಾಗ ಅವರಿಗೆ ಜೀವನ ನಿರ್ವಹಣೆ ಕಷ್ಟ, ಒಳ್ಳೆ ತರಕಾರಿ ಇಳುವರಿ ಅನ್ನೋ ಪ್ರಶ್ನೆ ಇರುತ್ತೆ. ಅವ್ರ ಜೊತೆ ಮಾತಾಡಿ ಯಾವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಈಗ ವ್ಯವಸ್ಥೆನ ಹೈದರಾಬಾದ್, ಚೆನ್ನೈ ಮತ್ತೆ ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಪರ್ಮಾಕಲ್ಚರಿಸ್ಟ್ ಅಂದ್ರೆ ಪ್ರತಿ ವಾರ ಅವರಿಗೆ ಫ್ರೆಶ್ ಫುಡ್ ನ ಡಿಸ್ಕೌಂಟ್ ಅಲ್ಲಿ ಕೊಟ್ಟಿದ್ದು ಅಲ್ಲದೆ ಇವರಿಗೆ ಇನ್ವೆಸ್ಟ್ಮೆಂಟ್ ಸಿಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ, ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಸಿಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಬೇಕು. ಎರಡನೇ ವಿಚಾರವಾಗಿ ಆ ಪರ್ಮಾಕಲ್ಚರ್ ನ ಇನ್ವಾಲ್ವ್ಮೆಂಟ್ ಮಾಡೋದು ಅಪಾರ್ಟ್ಮೆಂಟ್ ಅಲ್ಲಿ ಕಾಂಪೋಸ್ಟ್ ಯೂನಿಟ್ ಹಾಕೊಂಡಿದ್ದಾರೆ. ಅಪಾರ್ಟ್ಮೆಂಟ್ ಕಾಂಪೋಸ್ಟ್ ಯೂನಿಟ್ ಹಸಿ ಕಸ, ಒಣ ಕಸ ಏನು ಬೇರೆ ಬೇರೆ ಮಾಡ್ತಿರೋ ಅವರು ಅದನ್ನ ರೈತನಿಗೆ ಕೊಡ್ತಾರೆ. ನಾವು ನೋಡಿ ಒಂದು ಇದರಲ್ಲಿ ಸ್ವಲ್ಪ ನೀವು ಪಕ್ಷಿ ನೋಡಿದಾಗ ನಾವು ರೈತರು ಪ್ರಾಣಿ ಓನರ್ಸ್ ಅಷ್ಟೇ. ನಾವು ಅದೇನೋ ಅಪಾರ್ಟ್ಮೆಂಟ್ ವಾಸಿ ಅವನನ್ನ ನಂಬ್ಕೊಂಡು ನಾವು ಬೆಳೀತಾ ಇದೀವಿ. ನನಗೆ 5 ಎಕರೆ ಓನರ್ ಅಂದ್ರೆ ಅಪಾರ್ಟ್ಮೆಂಟ್ 5 ಎಕರೆ ಓನರು. ಅಷ್ಟು ಜನ ರೈತರು ಅಲ್ಲಿ ಹೋಗಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಪಾರ್ಟ್ಮೆಂಟ್ ಅಲ್ಲಿ. ಈಗ ನೀವು ರೀಸೆಂಟ್ ಆಗಿ ಒಂದು ವಿಚಾರ ಕೇಳ್ಬಿಟ್ಟೆ, ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡುವಂತವ್ರು ಪ್ರತಿ ತಿಂಗಳು ಒಂದ್ಸರಿ ಬಸ್ ಮಾಡ್ಕೊಂಡು ಆ ರೈತನ ಒಳಗಡೆ ಹೋಗಿ ಕಳೆ ತೆಗೆದು ಕೆಲಸ ಮಾಡಿ ಬಂದಿರ್ತಕ್ಕಂಥ ಉದಾಹರಣೆಗಳಿದೆ. ಅವನನ್ನ ಫ್ಯಾಮಿಲಿ ಮೆಂಬರ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಮಟ್ಟಿಗೆ ಅವ್ರ ಬಾಂಧವ್ಯವನ್ನು ಸಮಾಜದಲ್ಲಿ ಬೆಳೆಸ್ಕೊಂತಿದ್ದಾರೆ. ಇಂಥ ವ್ಯವಸ್ಥೆ ಸೃಷ್ಟಿ ಆಗ್ಬೇಕು. ಎಲ್ಲೋ ತಗೊಂಡ್ಬಂದ್ವಿ, ಎಲ್ಲೋ ತಿಂದ್ವಿ ಅಂತ ಸಮಾಜಕ್ಕೂ ಅನ್ನಿಸ್ಬಾರ್ದು. ನಾನು ಎಲ್ಲೋ ಬೆಳೆದೆ, ಎಲ್ಲೋ ಮಾಡಿದೆ, ನನಗೆ ಏನು ಸಿಗಲಿಲ್ಲ ಅಂತ ರೈತನಿಗೂ ಸಮೇತ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ವ್ಯವಸ್ಥಿತವಾದ ವೈಜ್ಞಾನಿಕವಾದ ಎಕ್ಸ್ಪ್ಲನೇಷನ್ ನಾವು ಪರ್ಮಾಕಲ್ಚರ್ ಅಲ್ಲಿ ನೋಡಬಹುದು ಸರ್. ಸರ್ ಅದು 11 ಎಕರೆ ಜಾಗ, ಕಾಡಿನ ಅಂಚಿನಲ್ಲಿ ಇರ್ತಕ್ಕಂಥ ಜಾಗ. ಅವರು 40 ವರ್ಷಗಳಿಂದ ಮಾಡಿದ್ದಾರೆ ಸರ್. ಅವರು ನರಸಣ್ಣ ಅಂತೇಳಿ ಪದ್ಮ ಮೇಡಮ್ ಅಂತ ಅವರ ಜೀವನದ ಪೂರ್ತಿಯನ್ನು ಅಲ್ಲೇ ಕಳೆದಿದ್ದಾರೆ. ಅಲ್ಲಿ ಈಗ ನಾವು 6800 ಜನ ತರಬೇತಿಯನ್ನು ಮುಗಿಸ್ಕೊಂಡಿದ್ದಾರೆ. ಅವರು ಹೊರದೇಶಗಳೆಲ್ಲ ಹೋಗಿ ಮತ್ತು ಭಾರತದ ಎಲ್ಲ ಕಡೆನೂ ಅವರು ತರಬೇತಿಗಳನ್ನ ಕೊಡುವಂಥದ್ದಾಗಲಿ ಅಥವಾ ಪರ್ಮಾಕಲ್ಚರ್ ಡಿಸೈನ್ ಮಾಡೋದಾಗಲಿ ಮಾಡ್ತಾರೆ. ಅವರ ಉದ್ದೇಶದಲ್ಲಿ ನಾವು ಏನು ಕೋರ್ಸ್ ಮುಗಿಸಿದೀವೋ ನಾವು ಯಾರು ಫೀಸನ್ನ ಜಾಸ್ತಿ ತಗೋಬಾರದು. ನಾವು ಉಚಿತವಾಗಿ ಆದಷ್ಟು ದೇಣಿಗೆಯನ್ನು ಕೊಟ್ಟರೆ ಅಥವಾ ತಮ್ಮ ಬೇಸಿಕ್ ಖರ್ಚುಗಳನ್ನು ಹೋಗಿ ಬರುವಂಥ ಖರ್ಚುಗಳನ್ನು ಕಲೆಕ್ಟ್ ಮಾಡಿ ನಾವು ಡಿಸೈನ್ ಮಾಡಿಕೊಡ್ಬೇಕು. ನಾವು ಆ ಕೆಲಸ ಮಾಡ್ತಿದ್ದೇವೆ. ಕಾರಣ ಏನು ಅಂದರೆ ಈ ವಿಚಾರ ಎಲ್ಲರಿಗೂ ತಿಳಿಸಿ ಅಂತ. ಈ ಒಂದು ವ್ಯವಸ್ಥೆಯಲ್ಲಿ ಯಾರು ಖಾಲಿ ಲ್ಯಾಂಡ್ ಇರುತ್ತೋ ಅವರು ತುಂಬಾ ಚೆನ್ನಾಗಿ 100% ಎಫಿಷಿಯೆಂಟ್ ಆಗಿ ಮಾಡ್ಬೋದು. ಆಲ್ರೆಡಿ ಎಕ್ಸಿಸ್ಟ್ ಇರ್ತಕ್ಕಂಥವ್ರು ಪರ್ಮಾಕಲ್ಚರ್ ಅಂಶಗಳನ್ನ ಅಲ್ಲಿ ಅಳವಡಿಕೆ ಮಾಡ್ಕೋಬಹುದು. ಈಗ ನೀವು ಇದುವರೆಗೆ ತರಬೇತಿ ಹೊಂದಿದ್ದರೆ ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಿ, ಎಲ್ಲೆಲ್ಲಿ ಅಡ್ವೈಸ್ ಮಾಡ್ತಾ ಬಂದಿದ್ದೀರಿ? ಸರ್ ಚಿಕ್ಕಮಗಳೂರು, ಸಕಲೇಶ್ಪುರ, ಬೆಂಗಳೂರು, ಹಾಸನ, ಬಳ್ಳಾರಿ, ಹೊಸಪೇಟೆ ನಡೀತಾ ಇದೆ ಸರ್.
ಈಗ ರೆಸ್ಪಾನ್ಸ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಖುಷಿ ಪಡ್ತಾ ಇದ್ದಾರೆ. ಎಲ್ಲರೂ ಹಾಂ, ಖುಷಿ ಪಡ್ತಾ ಇದ್ದಾರೆ. ಖುಷಿಗೆ ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ ಸರ್. ಈ ನಿಟ್ಟಿನಲ್ಲಿ ಈಗ ನಿಮ್ಮನ್ನ ಇಷ್ಟು ಮಾಹಿತಿ ಕೇಳಿದ್ಮೇಲೆ ಬಹಳಷ್ಟು ಜನ ನಮ್ಮ ಯೂಟ್ಯೂಬ್ ನೋಡಿದ್ರು ನಿಮ್ಮನ್ನ ವಿಂಟೇಜ್ ಅವರನ್ನ ಸಂಪರ್ಕ ಮಾಡಬೇಕು, ನಾವು ಅದನ್ನ ಮಾಹಿತಿ ಪಡೆಯಬೇಕು, ಸಾಧ್ಯವಾದರೆ ನಿಮ್ಮನ್ನ ವಿಸಿಟ್ ಮಾಡಿಸ್ಕೋಬೇಕು ಅಂತ ಆಸಕ್ತಿ ಅಂತ ಬಹಳ ಜನ ಇದ್ದಾರೆ. ಖಂಡಿತ ಸರ್. ಈಗ ನಿಮ್ಮನ್ನ ಸಂಪರ್ಕ ಮಾಡಬೇಕು, ನಿಮ್ಮ ವಿಳಾಸ? ರವಿ ತೇಜ ನನ್ನ ಹೆಸರು. 9844136655. ನನ್ನ ಚಿತ್ರದುರ್ಗ ಕೂನ್ಬೇವು ಗ್ರಾಮದ ಹೊಲದಲ್ಲೇ ಇರ್ತೇನೆ ವಾಸ. ಫೋನ್ ಮಾಡ್ಕೊಂಡು ಬರ್ಬೋದು ಯಾವಾಗ ಬೇಕಾದ್ರೂ. ನಿಮ್ಮನ್ನ ಫೋನ್ ಮಾಡಲಿಕ್ಕೆ ಸಮಯ ಸಾಯಂಕಾಲ ಯಾವ ಟೈಮ್? ಸಾಯಂಕಾಲ 6 ನಂತರ ಸರ್. ಯೂಶಲಿ ಸರ್. ಈಗ ನೀವು ಕೃಷಿ ಭೂಮಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಫೋನ್ ಬಿಟ್ಟರೆ ಇರಲ್ಲ. ಇರಲ್ಲ ಸರ್. ಸಾಯಂಕಾಲ time ಆದ್ರೆ ಬೇಡ. ಮೆಸೇಜ್ ನಾನು ಪ್ರತಿದಿನ 3 ಟೈಮಲ್ಲಿ ನೋಡ್ತೇನೆ. ವಾಟ್ಸಪ್ಪಲ್ಲಿ ಮೆಸೇಜ್ ಆದ್ರೂ ಮಾಡ್ಬೋದು. ನೋಡ್ತೇನೆ. ಈವ್ನಿಂಗ್ ಹೌದು. 6 ಗಂಟೆಯಿಂದ 7 ಕಾಲ್ ಮಾಡ್ಬೋದು ಸರ್. ಕಾಲ್ ಮಾಡ್ಬೋದು ಸರ್. ಓಕೆ, ಧನ್ಯವಾದಗಳು. ಖಂಡಿತ. ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದ ಸರ್.